ನಮಸ್ಕಾರ ಎಲ್ಲರಿಗೂ. ಮಾಲ್ವಿಕಾ ಸ್ಪಿರಿಚುವಲ್ ಚಾನೆಲ್ಗೆ ಸ್ವಾಗತ. ಇಂದು ಮಾಘ ಮಾಸದ ಗುಪ್ತ ನವರಾತ್ರಿ ಬಗ್ಗೆ ತಿಳಿಯೋಣ. ಲಲಿತಾ ದೇವಿಯ ಮಂತ್ರಿಣಿ ದೇವಿ ಶ್ಯಾಮಲ ಅಥವಾ ದೇವಿ ಮಾತಂಗಿ ಬಗ್ಗೆ ತಿಳಿಯೋಣ. ದೇವಿ ಭಾಗವತದ ಪುರಾಣದ ಪ್ರಕಾರ ನವರಾತ್ರಿಯು ವರ್ಷದಲ್ಲಿ 4 ಬಾರಿ ಬರುತ್ತದೆ. ಚೈತ್ರ ಮಾಸದ ಸಮಯದಲ್ಲಿ ಮೊದಲ 9 ದಿನಗಳನ್ನು ಚೈತ್ರ ನವರಾತ್ರಿ ಎಂದು ಆಚರಿಸಲಾಗುತ್ತದೆ. ಆ ಸಮಯದಲ್ಲಿ ಲಲಿತಾ ದೇವಿಯನ್ನು ಪೂಜಿಸಲಾಗುತ್ತದೆ. ಅಶ್ವಯುಜ ಮಾಸದಲ್ಲಿ ಮೊದಲ 9 ದಿನಗಳನ್ನು ಶರದ್ ನವರಾತ್ರಿ ಎಂದು ಆಚರಿಸಲಾಗುತ್ತದೆ. ಆ ಸಮಯದಲ್ಲಿ ದೇವಿ ದುರ್ಗೆಯ 9 ರೂಪಗಳನ್ನು ಪೂಜಿಸಲಾಗುತ್ತದೆ. ಮಾಘ ಮತ್ತು ಆಷಾಢದ ಮೊದಲ 9 ದಿನಗಳ ಸಮಯದಲ್ಲಿ ಗುಪ್ತ ನವರಾತ್ರಿಯನ್ನು ಆಚರಿಸಲಾಗುತ್ತದೆ. ಈ ನವರಾತ್ರಿಯನ್ನು ಸಾಧಕರು ಮತ್ತು ತಾಂತ್ರಿಕರು ಆಚರಿಸುತ್ತಾರೆ. ಈ ನವರಾತ್ರಿಯನ್ನು ಸಾತ್ವಿಕ ರೀತಿಯಲ್ಲಿ ಹೇಗೆ ಪೂಜಿಸಬೇಕು ಎಂಬುದನ್ನು ಶ್ರೀವಿದ್ಯೆಯಲ್ಲಿ ಉಲ್ಲೇಖಿಸಲಾಗಿದೆ. ಆಷಾಢ ಮಾಸದಲ್ಲಿ ಮೊದಲ 9 ದಿನಗಳನ್ನು ವಾರಾಹಿ ನವರಾತ್ರಿ ಎಂದು ಆಚರಿಸಲಾಗುತ್ತದೆ. ಆ ಸಮಯದಲ್ಲಿ ದೇವಿಯ ಸಪ್ತಮಾತೃಕೆಯನ್ನು ಪೂಜಿಸಲಾಗುತ್ತದೆ ಮತ್ತು ಮಾಘ ಮಾಸದಲ್ಲಿ ಮೊದಲನೆಯ 9 ದಿನಗಳನ್ನು ಶಿಶಿರ ಅಥವಾ ಶ್ಯಾಮಲಾ ನವರಾತ್ರಿ ಎಂದು ಆಚರಿಸಲಾಗುತ್ತದೆ. ಅದರಲ್ಲಿ ನಾವು ದೇವಿಯ ಮಹಾವಿದ್ಯೆಗಳನ್ನು ಪೂಜಿಸುತ್ತೇವೆ. ಗುಪ್ತ ನವರಾತ್ರಿಯ 9 ದಿನಗಳನ್ನು ಹೆಚ್ಚು ಶಕ್ತಿಯುತ ಮತ್ತು ಸಾಧನೆಗೆ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗುತ್ತದೆ. ಈ ಅವಧಿಯಲ್ಲಿ ಜನರು ದೇವಿ ಮಂತ್ರಗಳನ್ನು ಪಠಿಸುತ್ತಾರೆ ಮತ್ತು ದುರ್ಗಾ ಸಪ್ತಶತಿ, ದೇವಿ ಮಹಾತ್ಮೆ, ದೇವಿ ಭಾಗವತ ಪುರಾಣ ಮತ್ತು ಶ್ರೀವಿದ್ಯೆಯ ಓದುತ್ತಾರೆ. ಗುಪ್ತ ನವರಾತ್ರಿಯಲ್ಲಿ ಪೂಜೆ ಮತ್ತು ವ್ರತವನ್ನು ಮಾಡುವುದರಿಂದ ಕೋಪ, ಕಾಮ, ಭಯ, ಅಸೂಯೆ ಮತ್ತು ನಮ್ಮಲ್ಲಿರೋ ನಕಾರಾತ್ಮಕ ಭಾವನೆಗಳು ತೆಗೆದುಹಾಕುತ್ತದೆ. ಈ 9 ದಿನಗಳಲ್ಲಿ ಸಾತ್ವಿಕ ಆಹಾರವನ್ನು ಸೇವಿಸಲಾಗುತ್ತದೆ. ಗುಪ್ತ ನವರಾತ್ರಿಯನ್ನು ಸಂಕಲ್ಪ, ಉಪವಾಸದಂತಹ ಇತರ ನವರಾತ್ರಿಗಳಂತೆಯೇ ಮಾಡಲಾಗುತ್ತದೆ. ಘಟಸ್ಥಾಪನೆ, ಅಖಂಡ ಜ್ಯೋತಿಯನ್ನು ಹೊತ್ತಿಸಲಾಗುತ್ತದೆ. ಗಣೇಶ ಪೂಜೆಯನ್ನು ಮಾಡಲಾಗುತ್ತದೆ. ಶಿವ, ವಿಷ್ಣು, 9 ಗ್ರಹಗಳನ್ನು ಪೂಜಿಸಲಾಗುತ್ತದೆ. ಉಲ್ಲೇಖಿಸಿದ ಎಲ್ಲ ದೇವರುಗಳನ್ನು ಪೂಜಿಸಿದ ನಂತರ ಭಗವತಿ ಅಥವಾ ದುರ್ಗಾ ದೇವಿಯನ್ನು ಪೂಜಿಸಲಾಗುತ್ತದೆ. ಆದರೆ ಗುಪ್ತ ನವರಾತ್ರಿಯಲ್ಲಿ ಆ ಆಚರಣೆಗಳನ್ನು ಚರ್ಚಿಸಬಾರದು ಅಥವಾ ಯಾರಿಗೂ ಬಹಿರಂಗಪಡಿಸಬಾರದು. ದೇವಿಯ ಪೂಜೆಯನ್ನೂ ಸಹ ರಹಸ್ಯವಾಗಿ ಮಾಡಲಾಗುತ್ತದೆ. ಆದ್ದರಿಂದ ಇದನ್ನು ಗುಪ್ತ ನವರಾತ್ರಿ ಎಂದು ಕರೆಯಲಾಗುತ್ತದೆ. ಸಾಧನ ಮತ್ತು ತಂತ್ರವನ್ನು ನಂಬುವ ಜನರು ಈ ಪೂಜೆಯನ್ನು ಮಾಡುತ್ತಾರೆ. ಪೂಜೆಯ ಪ್ರಕ್ರಿಯೆ ಸಾಮಾನ್ಯ ನವರಾತ್ರಿಯಂತೆಯೇ ಇದೆ. ಚೈತ್ರ ಮತ್ತು ಶಾರದೀಯ ನವರಾತ್ರಿಯಂತೆ 9 ದೇವಿಯ ರೂಪಗಳನ್ನು ಪೂಜಿಸಲಾಗುತ್ತದೆ. ಅದೇ ರೀತಿ ಈ ನವರಾತ್ರಿಯಲ್ಲಿ ದೇವಿಯ 10 ರೂಪಗಳ ಪೂಜೆ ಮಾಡುತ್ತಾರೆ. 10 ಮಹಾವಿದ್ಯೆಗಳು 10 ವಿಧವಾದ ಜ್ಞಾನಗಳನ್ನು ತೋರುತ್ತದೆ. ಮಾಘ ಮಾಸದ ನವರಾತ್ರಿಯನ್ನು ಶ್ಯಾಮಲಾ ನವರಾತ್ರಿ ಎಂದು ಕರೆಯುತ್ತಾರೆ. ಮಾಘ ಮಾಸದ ಮೊದಲ 9 ದಿನಗಳನ್ನು ಶಿಶಿರ ಅಥವಾ ಶ್ಯಾಮಲಾ ನವರಾತ್ರಿ ಎಂದು ಕರೆಯಲಾಗುತ್ತದೆ. ಈ 9 ದಿನಗಳಲ್ಲಿ ದೇವಿಯ ಮಹಾವಿದ್ಯೆಗಳ ಸಾಧನೆ, ದೇವಿ ದುರ್ಗೆಯ 10 ರೂಪಗಳನ್ನು ಪೂಜಿಸಲಾಗುತ್ತದೆ. ಅದರಲ್ಲಿ ಶ್ಯಾಮಲ ಅಥವಾ ದೇವಿ ಮಾತಂಗಿಯನ್ನು ಪೂಜಿಸಲಾಗುತ್ತದೆ. ಸಾತ್ವಿಕ ರೂಪದಲ್ಲಿ ಆಕೆಯನ್ನು ದೇವಿ ಸರಸ್ವತಿಯಾಗಿ ಮತ್ತು ರಾಜಸಿಕ ರೂಪದಲ್ಲಿ ಆಕೆಯನ್ನು ದೇವಿ ದುರ್ಗೆಯಾಗಿ ಪ್ರತಿನಿಧಿಸಲಾಗುತ್ತದೆ. ದುರ್ಗಾ ದೇವಿಯನ್ನು ಶಕ್ತಿ ಎಂದು ಕರೆಯುತ್ತಾರೆ. ಆದ್ದರಿಂದ ಗುಪ್ತ ನವರಾತ್ರಿಯಲ್ಲಿ ಎಲ್ಲ ವಿಭಿನ್ನ ಶಕ್ತಿ ರೂಪಗಳನ್ನು ಪೂಜಿಸಲಾಗುತ್ತದೆ. ಶಕ್ತಿ ದೇವಿಯ ಪೂಜೆಯನ್ನು ಮಾಡುವುದರಿಂದ ಆರಾಧಕನಿಗೆ ಎಲ್ಲ ಸಮಸ್ಯೆಗಳಿಂದ ಸಮಾಧಾನವಾಗುತ್ತದೆ ಮತ್ತು ವಿಜಯದ ಆಶೀರ್ವಾದವನ್ನು ನೀಡುತ್ತದೆ. ದೇವಿ ಶ್ಯಾಮಲೆಯನ್ನು ತಾಂತ್ರಿಕ ಸರಸ್ವತಿ ಎಂದು ಉಲ್ಲೇಖಿಸಲಾಗುತ್ತದೆ. ಆದರೆ ಇದರಲ್ಲಿ ಸಾತ್ವಿಕ ರೀತಿಯಲ್ಲಿ ಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನು ಪಡೆಯಲು 9 ದಿನಗಳನ್ನು ಪೂಜಿಸಬಹುದು.
ಅವಳು ನಮಗೆ ಎಲ್ಲ ಸಂತೋಷ ಮತ್ತು ಸಮೃದ್ಧಿಯೊಂದಿಗೆ ಆಶೀರ್ವಾದಿಸುತ್ತಾಳೆ. ಶ್ಯಾಮಲಾ ದೇವಿ ರಾಜರಾಜೇಶ್ವರಿ ಲಲಿತಾ ತ್ರಿಪುರ ಸುಂದರಿ ದೇವಿಯ ಮುಖ್ಯಮಂತ್ರಿ. ಆಕೆಯ ಇತರ ಹೆಸರುಗಳು ಮಹಾಮಂತ್ರಿಣಿ, ದೇವಿ ಮಾತಂಗಿ, ರಾಜಮಾತಂಗಿ ಮತ್ತು ರಾಜಶ್ಯಾಮಲಾ ದೇವಿ. ರಾಜಶ್ಯಾಮಲೆಯು ಸಿಂಹಾಸನದ ಮೇಲೆ ಕುಳಿತುಕೊಂಡು ಗಿಳಿಯನ್ನು ಹಿಡಿದು ವೀಣೆಯನ್ನು ನುಡಿಸುತ್ತಾಳೆ. ರಾಜಶ್ಯಾಮಲೆ ದೇವಿ 3 ಕಣ್ಣುಗಳ ಶಕ್ತಿ ದೇವತೆ. ಅವಳ ಬಣ್ಣ ನೀಲಮೇಘ, ಪಚ್ಚೆ ಹಸಿರು ಅಥವಾ ಕಪ್ಪು ಮೋಡಗಳ ನೀರನ್ನು ಹೊತ್ತೊಯ್ಯುವ ಬಣ್ಣದಲ್ಲಿ ಚಿತ್ರಿಸಲಾಗಿದೆ. 3 ಕಣ್ಣುಗಳ ದೇವತೆ ಸೌಂದರ್ಯ. ಸಿಂಹಾಸನವು ಮುತ್ತುಗಳು ಮತ್ತು ತಿಳಿದಿರುವ ಎಲ್ಲ ಆಭರಣಗಳಿಂದ ಮಾಡಲ್ಪಟ್ಟಿದೆ. ಆದರೆ ಅವಳ ಸೌಂದರ್ಯವನ್ನು ಹೊರತರುವ ಅವಳ ಹಣೆಯನ್ನು ಅಲಂಕರಿಸಿದ ಅರ್ಧಚಂದ್ರಾಕಾರ ಅವಳನ್ನು ಪ್ರಕಾಶಮಾನವಾದದನ್ನು ತೋರಿಸುತ್ತದೆ. ಅವಳು ಜ್ಞಾನ, ಸಂಗೀತ, ಮಾತು, ಕಲೆ ಮುಂತಾದ ಕ್ಷೇತ್ರಗಳ ಮೇಲೆ ಆಳ್ವಿಕೆ ನಡೆಸುತ್ತಾಳೆ. ಮಾತೃದೇವತೆಗಳ 10 ತಾಂತ್ರಿಕ ದೈವಿಕ ರೂಪಗಳಾದ 10 ಮಹಾವಿದ್ಯೆಗಳಲ್ಲಿ 9ನೆಯವಳು. ಶ್ಯಾಮಲಾ ದೇವಿಯು ಶ್ರೀ ಲಲಿತಾ ತ್ರಿಪುರ ಸುಂದರಿ ದೇವತೆಯ ಕಬ್ಬಿನ ಬೀಳುನಿಂದ ಹುಟ್ಟಿಕೊಂಡಿದ್ದಾಳೆ ಎಂದು ನಂಬಲಾಗಿದೆ. ಅವಳನ್ನು ಮಂತ್ರಿಕಾ ಮತ್ತು ಲಲಿತಾದೇವಿಯ ರಾಜಪರಿಪಾಲಿನಿ ಎಂದು ಕರೆಯುತ್ತಾರೆ. ಶ್ಯಾಮಲಾ ದೇವಿಯು 9ನೇ ವಾಗ್ದೇವಿ ಮತ್ತು ವೇದಮಾತೆಯಾಗಿ ಅವಳು ಆದಿದೇವತೆಗಳಿಗೆ ಪ್ರತಿನಿಧಿಸುತ್ತಾಳೆ. ಅವಳು ಮಹಾಮಂತ್ರಿಣಿ ಮತ್ತು ಶ್ರೀ ಲಲಿತಾ ಪರಮೇಶ್ವರಿಯ ಸಲಹೆಗಾತಿ. ಶ್ರೀ ವಿದ್ಯಾ ಉಪಾಸನೆಯಲ್ಲಿ ರಾಜಶ್ಯಾಮಲಾ ದೇವಿಯೂ ಒಬ್ಬಳು. ಶ್ಯಾಮಲಾ ಎಂಬ ಹೆಸರು ಸಂಸ್ಕೃತ ಪದ ಶ್ಯಾಮದಿಂದ ಬಂದಿದೆ. ಇದರ ಅರ್ಥ ಕಪ್ಪು. ದೇವಿಯನ್ನು ಸಾಮಾನ್ಯವಾಗಿ ಕಪ್ಪು ಚರ್ಮದ ದೇವತೆಯಾಗಿ ಚಿತ್ರಿಸಲಾಗುತ್ತದೆ. ಅವಳು ಎಲ್ಲ ಮಂತ್ರಗಳು ಮತ್ತು ವಿದ್ಯೆಗಳ ಮೂಲ. ಲಲಿತಾ ದೇವಿಯ ಬುದ್ಧಿಶಕ್ತಿಯಿಂದ ಶ್ಯಾಮಲಾ ದೇವಿಯು ಸೃಷ್ಟಿಯಾದಳು ಎಂದು ಹೇಳಲಾಗುತ್ತದೆ. ಮಹಾವಿದ್ಯೆಗಳ ಪ್ರಕಾರ ಶ್ಯಾಮಲಾ 3 ಪ್ರಮುಖ ರೂಪಗಳಿವೆ. ಮೊದಲ ಶ್ಯಾಮಲಾ ರೂಪ ಸಾತ್ವಿಕ ರೂಪವಾಗಿರುವ ಮಾತಂಗಿ. ಇನ್ನೊಂದು ಶ್ರೀ ರಾಜಶ್ಯಾಮಲಾ, ಅದು ಶ್ರೀವಿದ್ಯೆಯ ರಾಜಸಿಕ ರೂಪವಾಗಿರುವ ಮಾತಂಗಿ. ಮತ್ತು ದೇವಿ ಉಚ್ಚಿಷ್ಟ ಮಾತಂಗಿ, ಅದು ಅಘೋರ ತಾಮಸಿಕ ರೂಪವಾಗಿರುವ ಮಾತಂಗಿ. ಶ್ರೀವಿದ್ಯೆಯಲ್ಲಿ ರಾಜಶ್ಯಾಮಲ ದೇವಿಯ ಪೂಜೆಯನ್ನು ಸಾತ್ವಿಕ ಕ್ರಮದಲ್ಲಿ ಹೇಗೆ ಮಾಡಬಹುದು ಎಂದು ಬರೆಯಲಾಗಿದೆ. ಶ್ಯಾಮಲೆಯು 9ನೇ ಮಹಾವಿದ್ಯೆ ದೇವತೆ ಮತ್ತು ಅವಳು ಸಂಗೀತ, ಮಾತು, ಜ್ಞಾನ, ಕಲೆ ಮತ್ತು ಆಡಳಿತವನ್ನು ನಿರ್ವಹಿಸುತ್ತಾಳೆ. ದೇವಿ ಶ್ಯಾಮಲೆಯನ್ನು ಧ್ವನಿಯ ದೇವತೆ ಎಂದು ಪರಿಗಣಿಸಲಾಗಿದೆ. ಅವಳು ಇಡೀ ಬ್ರಹ್ಮಾಂಡದ ಶಕ್ತಿ ಹೊಂದಿದ್ದಾಳೆ. ತನ್ನ ಭಕ್ತರಿಗೆ ಇಷ್ಟಾರ್ಥಗಳನ್ನು ನೀಡುತ್ತಾಳೆ. ಶ್ಯಾಮಲಾ ಬುಡಕಟ್ಟು ಜನಾಂಗಕ್ಕೆ ಸೇರಿದವಳು ಎಂದು ಹೇಳಲಾಗುತ್ತದೆ ಮತ್ತು ಆದ್ದರಿಂದ ಪಕ್ಷಿಗಳು, ಅರಣ್ಯ ಬೇಟೆ ಮತ್ತು ಪ್ರಕೃತಿಗೆ ಸೇರಿದವಳು. ಶ್ಯಾಮಲೆಯು ಸರಸ್ವತಿಯ ತಾಂತ್ರಿಕ ರೂಪವೆಂದು ಹೇಳಲಾಗುತ್ತದೆ ಮತ್ತು ಕಾಳಿದೇವಿ ರೂಪ ಎಂದು ಕರೆಯಲಾಗುತ್ತದೆ. ತಾಮಸಿಕ ರೂಪ ಉಚ್ಚಿಷ್ಟ ಮಾತಂಗಿಯೊಂದಿಗೆ ಅಶುದ್ಧತೆ, ಮಾಲಿನ್ಯ ಮತ್ತು ಅಶುದ್ಧತೆ ಸಂಬಂಧ ಹೊಂದಿದೆ. ಅವಳು ತನ್ನ ಕೈಯಲ್ಲಿ ಕತ್ತಿ, ಮೇಕೆ, ದಂಡ ಮತ್ತು ಕುಣಿಕೆಯನ್ನು ಹೊಂದಿದವಳು ಎಂದು ಪ್ರತಿಬಿಂಬಿಸುತ್ತಾಳೆ. ಅವಳನ್ನ ಆಸ್ಪರ್ಶ್ಯ ಮತ್ತು ಉಳಿದ ಆಹಾರವನ್ನು ಎಡಕೈ ಅಥವಾ ತೊಳೆಯದ ಕೈಯುಗಳಿಂದ ನೀಡಲಾಗುತ್ತದೆ. ಅದನ್ನು ಅಶುದ್ಧವೆಂದು ಪರಿಗಣಿಸಲಾಗಿದೆ. ಆಕೆಯನ್ನು ಚಾಂಡಾಲಿನಿ ಎಂದು ಕರೆಯುತ್ತಾರೆ. ಕಾಳಿದಾಸನು ಬರೆದ ಶ್ಯಾಮಲಾ ದಂಡಕಂ ಕೂಡ ಶ್ಯಾಮ ಮಾತಂಗ ದೇವತೆಯ ಮಗಳು ಎಂದು ಹೇಳುತ್ತದೆ. ಆದ್ದರಿಂದ ಶ್ಯಾಮಲಾ ಮತ್ತು ಮಾತಂಗಿ ಒಂದೇ, ಆದರೆ ಮೂಲಮೂರ್ತಿ ಶ್ಯಾಮಲಾ ಮತ್ತು ಮಂತ್ರಿಣಿಯ ಅವತಾರವು ಲಘುಶ್ಯಾಮ ಮಾತಂಗ ದೇವಿ. ಶ್ಯಾಮಲಾ ದೇವಿಯು ಸಮೃದ್ಧಿ, ಯಶಸ್ಸನ್ನು ಮತ್ತು ಹಾನಿಯಿಂದ ರಕ್ಷಣೆ ನೀಡುತ್ತಾಳೆ ಎಂದು ನಂಬಲಾಗಿದೆ. ದೇವಿ ಶ್ಯಾಮಲಾ ನಮಗೆ ಆಕರ್ಷಕ ಮತ್ತು ಕಾಂತಿಯ ವ್ಯಕ್ತಿತ್ವವನ್ನು ಪಡೆಯಲು ಆಶೀರ್ವಾದಿಸುತ್ತಾಳೆ ಮತ್ತು ಉತ್ತಮ ಜ್ಞಾನ, ಕೌಶಲ್ಯಗಳನ್ನು ಪಡೆಯಲು ಸಹಾಯ ಮಾಡುತ್ತಾಳೆ. ಅವಳು ಜನರ ಮೇಲೆ ಪ್ರಭಾವ ಬೀರಲು ಮತ್ತು ಶತ್ರುಗಳ ಮೇಲೆ ಹಿಡಿತ ಸಾಧಿಸಲು ಸಹಾಯ ಮಾಡುತ್ತಾಳೆ. ತಾಯಿಯ ಈ ರೂಪವು
ನಾವು ಯಾರೇ ಆಗಿದ್ದರೂ ಪ್ರತಿ ಜೀವಿಯು ಅವಳ ಮಗು ಎಂದು ನಮಗೆ ತೋರಿಸುತ್ತಾಳೆ. ಅವಳು ಯಾವಾಗಲೂ ಅವಳ ಭಕ್ತರ ನಿಜವಾದ ಭಕ್ತಿ ಮತ್ತು ಪ್ರೀತಿಯನ್ನು ಸ್ವೀಕರಿಸುತ್ತಾಳೆ. ಆಕೆಯ ಆಶೀರ್ವಾದಗಳು ಅನೇಕ ಅಡೆತಡೆಗಳ ವಿರುದ್ಧ ರಕ್ಷಣೆ ನೀಡುತ್ತದೆ. ನಕಾರಾತ್ಮಕ ಶಕ್ತಿಗಳು, ವೈವಾಹಿಕ ಭಿನ್ನಾಭಿಪ್ರಾಯಗಳು, ವೃತ್ತಿ, ನೆನಪಿನ ಶಕ್ತಿ ನಷ್ಟ ಮತ್ತು ತೊದಲುವಿಕೆ ಪರಿಹರಿಸುತ್ತಾಳೆ. ಆಕೆಯ ಪೂಜೆಯು ವ್ಯಾಪಾರ, ವೃತ್ತಿ ಮತ್ತು ಇತರ ಕ್ಷೇತ್ರಗಳಲ್ಲಿ ಅದೃಷ್ಟ ಮತ್ತು ಜೀವನದಲ್ಲಿ ಯಶಸ್ಸನ್ನು ತರುತ್ತದೆ ಎಂದು ನಂಬಲಾಗಿದೆ. ಅವಳು ನಮ್ಮ ಜೀವನದ ಎಲ್ಲ ತೊಂದರೆಗಳನ್ನು ಜಯಿಸಲು ಸಹಾಯ ಮಾಡುತ್ತಾಳೆ. ದೇವಿಯು ಬುದ್ಧಿವಂತಿಕೆಯ ಗ್ರಹ ಪಾದರಸವನ್ನು ನಿಯಂತ್ರಿಸುತ್ತಾಳೆ. ಬುದ್ಧಿವಂತಿಕೆ ಮತ್ತು ಜ್ಞಾನವನ್ನು ಪಡೆಯಲು ರಾಜಶ್ಯಾಮಲ ದೇವಿಯೇ ಪೂಜೆ ಒಳ್ಳೆಯದು. ಅವಳು ಜ್ಞಾನ ಮತ್ತು ಚಿಂತನೆ ಶಕ್ತಿಗೆ ಸಂಬಂಧಿಸಿದ ದೇವಿದೆ. ಅವಳ ಆರಾಧನೆಯು ವಿದ್ಯಾರ್ಥಿಗಳಿಗೆ, ಕಲಾಭಿಮಾನಿಗಳಿಗೆ ಮತ್ತು ಸೃಜನಶೀಲ ಜನರಿಗೆ ಶ್ರೇಷ್ಠವಾಗಿದೆ. ಅವಳು ಚರ್ಮ ರೋಗಗಳನ್ನು ಗುಣಪಡಿಸುವ ಶಕ್ತಿಯನ್ನು ಹೊಂದಿದ್ದಾಳೆ ಎಂದು ನಂಬಲಾಗಿದೆ. ರಾಜಶ್ಯಾಮಲ ದೇವಿಯು ಹಿಮಾಚಲ ಪ್ರದೇಶದ ಅತ್ಯಂತ ಪೂಜ್ಯ ದೇವತೆಗಳಲ್ಲಿ ಒಬ್ಬಳು. ಶಿಮ್ಲಾ ಎಂಬ ಹೆಸರು ಶ್ಯಾಮಲೆಯ ದೇವಿಯಿಂದ ಬಂದಿದೆ. ಆಕೆಯ ದೇವಾಲಯವು ಶಿಮ್ಲಾ ಜಿಲ್ಲೆಯಲ್ಲಿರುವ ಹಿಮಾಚಲ ಪ್ರದೇಶದ ಸಾರಾಹಾನ್ ಪಟ್ಟಣದಲ್ಲಿದೆ. ಈ ದೇವಾಲಯವು ಪುರಾತನ ದೇವಾಲಯವಾಗಿದೆ ಮತ್ತು ಇದನ್ನು ವನವಾಸದ ಸಮಯದಲ್ಲಿ ಪಾಂಡವರು ನಿರ್ಮಿಸಲಾಗಿದೆ ಎಂದು ನಂಬಲಾಗಿದೆ ಮತ್ತು ಅವರು ದೇವಸ್ಥಾನದಲ್ಲಿ ವಿವಿಧ ಧಾರ್ಮಿಕ ಆಚರಣೆಗಳನ್ನು ಮಾಡಿದರು ಎಂದು ಹೇಳಲಾಗುತ್ತದೆ. ದೇವಸ್ಥಾನಕ್ಕೆ ರೋಗಗಳನ್ನು ಗುಣಪಡಿಸುವ ಶಕ್ತಿ ಇದೆ ಎಂದು ನಂಬಲಾಗಿದೆ ಮತ್ತು ಅನೇಕ ಜನರು ಅವರು ತಮ್ಮ ಕಾಯಿಲೆಗಳಿಗೆ ಪರಿಹಾರವನ್ನು ಹುಡುಕುತ್ತಾ ಇಲ್ಲಿ ಬರುತ್ತಾರೆ. ದೇವತೆಗೆ ವಿಶೇಷವಾಗಿ ಚರ್ಮ ರೋಗಗಳ ಚಿಕಿತ್ಸೆ ಸಂಬಂಧವಿದೆ ಮತ್ತು ಅಂತಹ ಕಾಯಿಲೆಗಳಿಂದ ಬಳಲುತ್ತಿರುವವರು ಅವಳನ್ನು ಪ್ರಾರ್ಥಿಸುವ ಮೂಲಕ ಗುಣಪಡಿಸಬಹುದು ಎಂದು ನಂಬಲಾಗಿದೆ. ಅನೇಕ ಜನರು ಆಶೀರ್ವಾದ ಮತ್ತು ಆಧ್ಯಾತ್ಮಿಕ ಮಾರ್ಗದರ್ಶನವನ್ನು ಪಡೆಯಲು ಇಲ್ಲಿಗೆ ಬರುತ್ತಾರೆ. ಈ ದೇವಾಲಯವು ವಿಶೇಷವಾಗಿ ಮಹಿಳೆಯರಲ್ಲಿ ಜನಪ್ರಿಯವಾಗಿದೆ. ಅವರು ದೇವಿಯ ದರ್ಶನಕ್ಕಾಗಿ ಇಲ್ಲಿ ಬರುತ್ತಾರೆ. ಸಂತೋಷ ಮತ್ತು ಸಮೃದ್ಧ ವೈವಾಹಿಕ ಜೀವನಕ್ಕಾಗಿ ಆಶೀರ್ವಾದ ಪಡೆಯಲು ಇಲ್ಲಿಗೆ ಬರುತ್ತಾರೆ. ದೇವಿ ಮಹಿಳೆಯರಿಗೆ ಮಗುವನ್ನು ಗರ್ಭಧರಿಸಲು ಆಶೀರ್ವಾದಿಸುತ್ತಾಳೆ. ಗರ್ಭಧರಿಸಲು ಕಷ್ಟಪಡುವ ಮಹಿಳೆಯರು ಆರೋಗ್ಯವಂತ ಮಗುವನ್ನು ಹೊಂದಲು ಇಲ್ಲಿಗೆ ಬರುತ್ತಾರೆ. ಇದಿಷ್ಟು ಗುಪ್ತ ನವರಾತ್ರಿ ಮತ್ತು ಶ್ಯಾಮಲಾ ದೇವಿಯ ಬಗ್ಗೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ನ ಸಪೋರ್ಟ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.